ಆನ್ಲೈನ್ ಪೇಮೆಂಟ್ಸ್ ಮಾಡೋದಕ್ಕೆ ಇಷ್ಟು ದಿನ ಬಂದು ನಗರಸಭೆಯಲ್ಲಿ ಕ್ಯೂಯಿಂದ ನಿಂತ್ಕೊಂಡು ಭಾಳ ಅವ್ರಿಗೆ ವ್ಯಾಪಾರಕ್ಕೆ ಅಥವಾ ಬೇರೆ ಅವ್ರ ಟೈಮ್ನ ಸೇವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಇವೆರಡೂ ಸಿಸ್ಟಮ್ನ ನಾವು ಒಂದು ಮಾರ್ಕೆಟ್ಗೆ ಯೂಸ್ ಮಾಡೋದಕ್ಕೆ ಆನ್ಲೈನ್ ಪೇಟಿಎಮ್ ಸರ್ವಿಸಸ್ನ ಕೊಡ್ತಾ ಇದ್ದೀವಿ. ನಗರಸಭೆಯಲ್ಲೂ ಕೂಡ ಒಂದಿರುತ್ತೆ, ನಗರಸಭೆಗೆ ಒಂದಿರುತ್ತೆ, ಮತ್ತು ಇನ್ನೊಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ನಗರಸಭೆಗೆ ಒಂದು ಮಾರ್ಕೆಟಲ್ಲೇ ಇರುತ್ತೆ. ಸೊ ಇಷ್ಟು ದಿನ ಮಾರ್ಕೆಟ್ ಅವರಿಗೆ ತುಂಬ ಕಷ್ಟ ಆಗ್ತಾಯಿತ್ತು, ಕ್ಯೂ ಅಲ್ಲಿ ನಿಂತು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಫಾಲೋ ಮಾಡ್ತಾಯಿದ್ರು. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ಕಮಿಷನರ್ ಬಂದಾದಮೇಲೆ ಈ ರೀತಿಯ ಒಂದು ವ್ಯವಸ್ಥೆನ ಯೋಚನೆ ಮಾಡಿದ್ದೀವಿ. ಸೊ ಇದನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಾರೆ. ಅಫಿಷಿಯಲ್ಸ್ ಯಾರಿದ್ದಾರೆ ಮಾರ್ಕೆಟ್ ವಿಸಿಟ್ ಮಾಡುವಂಥವ್ರು, ಅವರು ಇದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲೇ ಸ್ವೈಪಿಂಗ್ ಮಿಷಿನ್ಸ್ ಥರ ಇದು ಪೇಟಿಎಮ್. ಈ ಸಿಸ್ಟಮಲ್ಲಿ ಅವ್ರದ್ದು ಏನಿದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು, ಮಾರ್ಕೆಟ್ ರೆಂಟ್ ಕಟ್ಟೋದು, ಇಂಥದನ್ನೆಲ್ಲ ಅಲ್ಲಿ ಫಾಲೋ ಮಾಡ್ಕೊಳ್ಳೋದಕ್ಕೆ. ನಗರಸಭೆಯಲ್ಲೂ ಒಂದಿರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ. ಅವ್ರಿಗೆ ಯಾವುದೇ ರೀತಿ ವೆಯ್ಟ್ ಮಾಡಿಕೊಂಡು ಕಟ್ಟುವಂಥ ಸಮಸ್ಯೆ ಇರಲ್ಲ. ಹೋಗಿ ಯಾವುದೇ ದಿನ 1 hour 2 hour ಚಲನ್ಸ್ ಕಟ್ಟಕ್ಕೆ 1 hour 2 hours ಸ್ಪೆಂಡ್ ಮಾಡ್ತಿದ್ರು. ಈಗ ಅವರಿಗೆ ಈ ಫುಲ್ ಟೈಮ್ ಸೇವ್ ಆಗುತ್ತೆ. 1 or 2 minutes ಅಲ್ಲಿ ಕ್ಲಿಯರ್ ಆಗುತ್ತೆ. ಇದು ಯಾವಾಗ ಎಫೆಕ್ಟ್ ಆಗೋದು? ಎಫೆಕ್ಟ್ ಯಾವಾಗ? ಸರ್ ಇದು ಆಲ್ರೆಡಿ ಇನ್ ಎಫೆಕ್ಟ್ 3 days ಆಯ್ತಿತ್ತು ನಾವು. ಸರ್ ಇದಕ್ಕೆ ಲಿಮಿಟ್ 5 lakh ಇದೆ. ಈಗ ನಾರ್ಮಲಿ ಪ್ರೊಸೀಜರ್ ಏನಿತ್ತು, ನೀವು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಚಲನ್ ಹಾಕ್ಸ್ಕೊತಿದ್ರಿ. ನಿಮಗೆ 3 ಚಲನ್ ಕೊಡ್ತಿದ್ವಿ, ಒಂದು ಬ್ಯಾಂಕ್ ಚಲನು, ನಮ್ಮ ಆಫೀಸ್ ಚಲನು, ಒಂದು ನಿಮ್ಮ ಚಲನು ಅಂತ. ನೀವೇನು ಆ ಚಲನ್ ತೊಗೊಂಡು ನೀವು ಬ್ಯಾಂಕ್ಗೆ ಹೋಗ್ತಿದ್ರಿ. ಈಗ ಅದು ಅವಶ್ಯಕತೆ ಇರೋದಿಲ್ಲ. ಏನು ಈ ಚಲನ್ಸ್ ಇದೆ ನಮ್ಮಲ್ಲೇ ತುಂಬಬಹುದು. ನೀವು ಬ್ಯಾಂಕ್ಗೆ ಹೋಗೋ ಈಗೇನು ಬ್ಯಾಂಕ್ ಕಾನ್ಸೆಪ್ಟ್ ಇತ್ತು ಅದು ತೆಗೆದುಬಿಟ್ಟು ಡೈರೆಕ್ಟ್ ಈ ಅಮೌಂಟ್ ಬ್ಯಾಂಕ್ಗೆ ಹೋಗುತ್ತೆ. ನಗರಸಭೆಗೆ ಬರ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ನಗರಸಭೆಗೆ ಬರ್ತಾರೆ. ಪ್ರತಿ ವರ್ಷ ರೈಸ್ ಮಾಡೋದಕ್ಕೆ ಬರ್ತಾರೆ.